ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಹಾಸನ ಜಿಲ್ಲೆಯ ಆರ್ನಹಳ್ಳಿಯಲ್ಲಿದ್ದೀನಿ. ಆರ್ನಹಳ್ಳಿಯಲ್ಲಿರತಕ್ಕಂತಹ ಕೇಶವ ದೇಗುಲವನ್ನು ನಿಮಗೆಲ್ಲ ತೋರಿಸೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಹಾಸನ ಮತ್ತು ಅರಸೀಕೆರೆಗೆ ಹೋಗುವ ಮಧ್ಯಭಾಗದಲ್ಲಿ ಆರನಹಳ್ಳಿ ಊರಿದೆ. ಸೊ ಇದೇ ಮಾರ್ಗದಲ್ಲಿ ಮುಂದೆ ಸಾಗಿದರೆ ಹೊಯ್ಸಳರ ಕಾಲದ ಕೇಶವ ದೇಗುಲ ನಿಮಗೆ ಸಿಗ್ತದೆ. ನಿಮಗೆ ಹಣ್ಣು ಕಾಯಿ ಹೂವು ಏನಾದ್ರು ಪೂಜೆಗೆ ಬೇಕಾದರೆ ಇಲ್ಲೇ ಸಿಗುತ್ತೆ ನೋಡಿ, ಸರ್ಕಲಲ್ಲಿ ತೊಗೊಂಡು ಹೋಗ್ಬೋದು. ಇದೇ ದಾರಿಯಲ್ಲಿ ಮುಂದೆ ಹೋದರೆ ದೇಗುಲ ಸಿಗುತ್ತೆ. ಈ ಕಡೆ ಅಲ್ಲಿ ಬಸ್ ಇಳಿದು ಬರ್ಬೋದು. ಹಾಸನ ಮತ್ತು ಅರಸೀಕೆರೆ ಮಾರ್ಗದ ಮಧ್ಯೆಯಲ್ಲೇ ಆರನಹಳ್ಳಿ ಎನ್ನುವಂತಹ ಒಂದು ಊರು ಸಿಗುತ್ತೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿಯ ಗ್ರಾಮದ ಇದು. ಹಾರನಹಳ್ಳಿಯ ಗ್ರಾಮದಲ್ಲಿ ಎರಡು ಪುರಾಣ ಪ್ರಸಿದ್ಧವಾದಂತಹ ಹೊಯ್ಸಳರ ದೇವಾಲಯಗಳನ್ನು ನಾವು ಕಾಣಬಹುದು. ಹಾರನಹಳ್ಳಿ ಅನ್ನೋದಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇರತಕ್ಕಂಥದ್ದು. ಸುಮಾರು ಹೊಯ್ಸಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಎರಡು ದೇವಸ್ಥಾನಗಳು, ಒಂದು ಚೆನ್ನಕೇಶವ ಸ್ವಾಮಿ ತ್ರಿಕುಟಾಚಲ ದೇವಸ್ಥಾನ, ಒಂದು ಸೋಮೇಶ್ವರ ಸ್ವಾಮಿ ಏಕಕೂಟ ದೇವಸ್ಥಾನಗಳನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ಹೊಯ್ಸಳರು ಸುಮಾರು 350 ವರ್ಷಗಳ ಆಳ್ವಿಕೆಯನ್ನು ಮಾಡಿ ಸಾಮಂತರಾಗಿ ಧೀಮಂತರಾಗಿ ಚಕ್ರವರ್ತಿಗಳಾಗಿ ಮೆರೆದವರು ನಮ್ಮ ಹೊಯ್ಸಳರು. ಹೊಯ್ಸಳರಿಗೂ ಒಂದು ಹಾಸನ ಜಿಲ್ಲೆಗೂ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಕೊಡುಗೆ ಹಾಸನ ಜಿಲ್ಲೆಗಿದೆ. ಕೆಲವು ದೇವಾಲಯಗಳನ್ನು ನೋಡ್ಬೋದು. ಹಾಗೆ ಹೊಯ್ಸಳರು ಅನೇಕ ನೀರಾವರಿ ಯೋಜನೆಗಳು ಅಂದರೆ ಮುಖ್ಯವಾಗಿ ಕೆರೆಗಳನ್ನು ಕಟ್ಟಿ ಗ್ರಾಮಗಳ ಅಭಿವೃದ್ಧಿಗೆ ಸಹಕರಿಸಿದವರು ನಮ್ಮ ಹೊಯ್ಸಳರು. ಮುಖ್ಯವಾಗಿ ಅನೇಕ ಪಾರಂಪರಿಕ ಕಟ್ಟೆಗಳನ್ನು ಕೆರೆಗಳನ್ನು ನಮ್ಮ ಹೊಯ್ಸಳರು ಕಟ್ಟಿರ್ತಕ್ಕಂಥದ್ದು ಅನೇಕ ಶಾಸನಗಳಲ್ಲಿ ನಮಗೆ ತಿಳಿದು ಬರ್ತಾ ಇದೆ. ಮುಖ್ಯವಾಗಿ ಹಾರನಹಳ್ಳಿಯ ಕೆರೆಯನ್ನು ನೋಡಿದಾಗ ನಾವು 1030ರಲ್ಲಿ ಸೋಮೇಶ್ವರ ರಾಯ ತನ್ನ ತಂಗಿಯಾದಂಥ ಸೊವಿಲಾದೇವಿ ಜ್ಞಾಪಕಾರ್ಥವಾಗಿ ಕೆರೆಯನ್ನು ಕಟ್ತಾರೆ. ಬೃಹದಾಕಾರದ ಕೆರೆ. ಇವತ್ತು ನೂರಾರು ಜನ ರೈತಾಪಿ ವರ್ಗದವರಿಗೆ ಆ ಕೆರೆಯಿಂದ ಉಪಯೋಗ ಆಗ್ತಾಯಿದೆ. ಹಾಗೆ ಇಲ್ಲಿ ಹಿಂದೆ ಈ ಗ್ರಾಮವನ್ನು ಸೋಮನಾಥಪುರ ಅಂತ ಕರೀತಾ ಇದ್ದರು, ಹಿರಿಯ ಸೋಮನಾಥಪುರ ಅಂತ. ತದನಂತರವಾಗಿ ಇದು ಘಟಿಕಾಸ್ಥಾನಗಳು ಅಂತಂದರೆ ಹೊಯ್ಸಳರ ಕಾಲದಲ್ಲಿ ವಿದ್ಯೆ, ಕಲೆ, ಸಂಸ್ಕೃತಿ, ಸಾಹಿತ್ಯ ಎಲ್ಲಗಳಿಗೂ ಪ್ರೋತ್ಸಾಹ ನೀಡ್ತಕ್ಕಂತಹ ಸ್ಥಳ ಘಟಿಕಾಸ್ಥಾನಗಳು. ಹಾಗೆ ಇದು ಹಾರನಹಳ್ಳಿ ಒಂದು ವಿಶೇಷವಾದ ವಿದ್ಯಾ ಕೇಂದ್ರ ಆಗಿತ್ತು ಅಂತ ಶಾಸನಗಳಲ್ಲಿ ಉಲ್ಲೇಖ ಇದೆ. ಹಾಗೆ ಇಲ್ಲಿ ಇರ್ತಕ್ಕಂಥದ್ದು ಮುಖ್ಯವಾಗಿ ಒಂದು ಆದಿ ನರಸಿಂಹನ ಗುಡಿ, ಆಮೇಲೆ ಇರ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹ ಚೆನ್ನಕೇಶವ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇದು 1234ರಲ್ಲಿ ಕೇಶವಣ್ಣ, ಸಂಕಣ್ಣ, ಗೋಪಣ್ಣ ಅಂತ 3 ಜನ ಸಹೋದರರು ಗುರುವಿನ ಅನುಗ್ರಹವನ್ನು ಪಡೆದು ಹಾರನಹಳ್ಳಿ ಗ್ರಾಮದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣಕ್ಕೆ ಕಾರಣೀಭೂತರಾಗ್ತಾರೆ. ಹಿರಿಯ ನರಸಿಂಹ ಇದಕ್ಕೆ ಬೇಕಾದಂಥ ದಾನದತ್ತಿಗಳನ್ನು ನಿರ್ಮಿಸ್ತಾರೆ. ಸಾಮಾನ್ಯವಾಗಿ ಹೊಯ್ಸಳರು ಅಂದಾಗ ನಮಗೆ ಪರಿಕಲ್ಪನೆಗೆ ಬರ್ತಕ್ಕಂಥದ್ದು 5 ಥರ ದೇವಸ್ಥಾನಗಳ ನಿರ್ಮಾಣ. ಒಂದು ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ, ಪಂಚಕೂಟ. ಹಾಗೆ ಇದು ಹಾರನಹಳ್ಳಿಯ ದೇವಸ್ಥಾನ ತ್ರಿಕುಟಾಚಲ ದೇವಸ್ಥಾನ. ಹಾಗೆ ಎತ್ತರವಾದ ಜಗತಿಯ ಮೇಲೆ ದೇವಸ್ಥಾನವನ್ನು ನಕ್ಷತ್ರಾಕಾರ ವೇದಿಕೆಯ ಮೇಲೆ ಹೊಯ್ಸಳರು ಸಾಂಪ್ರದಾಯಿಕವಾಗಿ ಕೆತ್ತಿರ್ತಕ್ಕಂಥ ಶೈಲಿಯಲ್ಲೇ ಈ ದೇವಸ್ಥಾನ ಬೇಲೂರು ಹಳೆಬೀಡು ಮಾದರಿಯಲ್ಲೇ ಈ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥದ್ದು. ಹಾಗೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣ ಪ್ರಕಾರವಾಗಿ 5 ಜಗತಿಯಗಳ ಸಾಲುಗಳಿರ್ತದೆ. ಆ ಜಗತಿಯಲ್ಲಿ ಆನೆಯ ಸಾಲುಗಳಿದೆ, ಅದು ಶಕ್ತಿಯ ಸಂಕೇತನವಾಗಿ. ಕುದುರೆಗಳ ಸಾಲುಗಳಿದೆ, ಅದು ಚಲನವಲನಗಳ ಸಂಕೇತವಾಗಿ. ಮಕರ ತೋರಣಗಳು ಶಾಂತಿಯ ಸಂಕೇತವಾಗಿ ಇದೆ. ಹಾಗೆ ಕೆಲವು ದೇವಸ್ಥಾನಗಳಲ್ಲಿ ರಾಮಾಯಣ, ಮಹಾಭಾರತ ಭಿತ್ತಿಗಳು ಕಾಣುತ್ತೆ. ಆದರೆ ಈ ದೇವಸ್ಥಾನದಲ್ಲಿ ಆ ಭಿತ್ತಿ ಖಾಲಿ ಉಳಿದಿರ್ತಕ್ಕಂಥದ್ದು. ತದನಂತರ ಸುತ್ತಲೂ ದೇವಾಲಯ ಸುತ್ತಲೂ ವಿಶೇಷವಾಗಿ 24 ಮೂರ್ತಿಯ ಚಿತ್ರಪಟಿಕೆಗಳನ್ನು ನಾವು ಕಾಣ್ಬೋದು. ಅದರಲ್ಲಿ ಸುತ್ತ ನರಸಿಂಹನ ಅವತಾರಗಳು, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ, ಅಧೋಕ್ಷಜ, ನರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಶ್ರೀಕೃಷ್ಣ, ಹಾಗೆ ಅರ್ಜುನ ಮತ್ಸ್ಯಯಂತ್ರ ಮಾಡ್ತಾ ಇರ್ತಕ್ಕಂಥದ್ದು, ನರಸಿಂಹನ ವಿವಿಧ ಭಂಗಿಯ ಚಿತ್ರಪಟ್ಟಿಗೆಗಳು, ಹಾಗೂ ದೇವಸ್ಥಾನದಲ್ಲಿ ಗೋಪಾಲಕೃಷ್ಣ, ಕೃಷ್ಣ ಕಾಲಿಯಾಮರ್ದನ ಮಾಡ್ತಾ ಇರತಕ್ಕಂಥ ಚಿತ್ರಪಟ್ಟಿಗೆಗಳು ಒಂದಕ್ಕಿಂತ ಒಂದು ಸುಂದರವಾಗಿ ನಾವು ಕೆತ್ತಿದ್ದಾರೆ. ಆ ಶಿಲ್ಪಿಯ ಮಲ್ಲಿತಮ ಅಂದರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅನೇಕ ದೇವಸ್ಥಾನಗಳ ಮಲ್ಲಿತಮ ಉತ್ತಮವಾದಂಥ ಸ್ಥಪತಿ. ನಮ್ಮ ನುಗ್ಗೇಹಳ್ಳಿ ದೇವಸ್ಥಾನ, ಹುಲ್ಲೇಕೆರೆ ಹಾರನಹಳ್ಳಿ ದೇವಸ್ಥಾನ, ಅರಸೀಕೆರೆ ಶಿವಾಲಯ, ಜಾವಗಲ್ಲು, ಅಮೃತಾಪುರ, ಹೀಗೆ ಹೇಳ್ತಾ ಹೋದರೆ ಸೋಮನಾಥಪುರ, ಮಲ್ಲಿತಮ್ಮನಂದು
ಅವನ ಕೊಡುಗೆ ಕೆತ್ತನೆ ನಮಗೆ ಅಪಾರವಾದದ್ದು. ಅದಂತರೂ ಚತುರ್ವಿಂಶತಿ ವಿಷ್ಣುವಿನಲ್ಲಿ ಕೆತ್ತನೆಯಲ್ಲಿ ಮಲ್ಲಿತಮ ಬಿಟ್ಟರೆ ಯಾರೂ ಇಲ್ಲ ಅಂತ ಶಿಲ್ಪಗಳ ಕೆತ್ತನೆಯನ್ನೇ ಆ ಥರ ಅಮೋಘವಾಗಿ ಕೆತ್ತಿರ್ತಕ್ಕಂಥದ್ದು. ಹಾಗೆ ಈ ದೇವಸ್ಥಾನವೂ ಮುಖ್ಯ ಸ್ಥಪತಿ ಮಲ್ಲಿತಮ ಸುಂದರವಾಗಿ ಈ ದೇವಸ್ಥಾನವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೆ ದೇವಸ್ಥಾನದ ವಿಶೇಷವಾಗಿ ವಿಮಾನ ಗೋಪುರ, ಅಲಂಕೃತ ಗೋಪುರಗಳನ್ನು ನಾವು ಕೆತ್ಬೋದು. ಹಾಗೆ ದೇವಸ್ಥಾನದ ಆ ಗೋಪುರದಲ್ಲಿ ವಿಗ್ರಹ, ವಿಷ್ಣುವಿನ ವಿಗ್ರಹ ಇದೆ, ನರಸಿಂಹನ ವಿಗ್ರಹ ಇದೆ, ವರಾಹಮೂರ್ತಿಯ ವಿಗ್ರಹಗಳನ್ನು ನಾವು ಗೋಪುರದ ಮೇಲೆ ಕಾಣ್ಬೋದು. ಹಾಗೆ ದೇವಸ್ಥಾನದ ಒಳಭಾಗಕ್ಕೆ ಪ್ರದಕ್ಷಿಣೆ ಮಾಡಿದ ತಕ್ಷಣ ಒಂದು ವಿಶೇಷವಾಗಿ ಭುವನೇಶ್ವರ ಕಾಣ್ತದೆ. ಆ ಭುವನೇಶ್ವರದಲ್ಲಿ ಕೃಷ್ಣ ಕಾಳಿಯ ಮರ್ದನ ಮಾಡ್ತಾ ಇರ್ತಕ್ಕಂಥದ್ದು. ಕೃಷ್ಣ ಕಾಳಿಯ ಮರ್ದನ ಮಾಡ್ತಾ ಇರೋದು ಒಂದಕ್ಕೊಂದು ವಿಶೇಷ ವಿನ್ಯಾಸ. ಸುಮಾರು 64 ಕಾರ್ನಿಸ್ ಇರ್ತಕ್ಕಂಥ ಕಂಬಗಳನ್ನು ನಾವು ನೋಡ್ಬೋದು, 36 ಕಾರ್ನಿಸ್ ಇರ್ತಕ್ಕಂಥ ಕಂಬಗಳನ್ನು ನೋಡ್ಬೋದು. ಹಾಗೆ ಕೆತ್ತನೆಗೆ ಇರ್ತಕ್ಕಂಥದ್ದು, ಕೆಳಗಡೆ ಸಂಗೀತ ಪರಿಚಾರಕರು ಬಾರಿಸ್ತಾ ಇರ್ತಕ್ಕಂಥರು, ನರ್ತಕರು, ಹೀಗೆ ಒಂದಕ್ಕಿಂತ ಒಂದು ಭುವನೇಶ್ವರಗಳು ಅಲಂಕೃತವಾಗಿದೆ. 9 ರಂಗಗಳು ಸೇರಿ ಮಧ್ಯಭಾಗ ನವರಂಗ. ಆ ನವರಂಗದಲ್ಲಿ 8 ವಿಷ್ಣುವಿನ ಮೂರ್ತಿಗಳನ್ನು ಈ ದೇವಸ್ಥಾನದಲ್ಲಿ ನೋಡ್ಬೋದು. ಹಾಗೆ ವಿಶೇಷವಾದ ದ್ವಾರಪಾಲಕರು, ಆ ದ್ವಾರಪಾಲಕರ ದ್ವಾರಪಂದಿಕೆಗಳು 3 ವೇಣುಗೋಪಾಲ ಸ್ವಾಮಿ, ಆಮೇಲೆ ಚೆನ್ನಕೇಶವ ಸ್ವಾಮಿ, ಹಾಗೆ ನರಸಿಂಹ ಸ್ವಾಮಿ, ಹೀಗೆ 3 ಮುಖ್ಯ ಗರ್ಭಗುಡಿಯಲ್ಲಿ ಒಂದೊಂದು ದ್ವಾರಪಾಲಿಕ ಮೇಲೆ ಒಂದೊಂದು ದ್ವಾರಬಂದಿಕೆಯ ಮೇಲೆ ಸುಂದರವಾದ ವಿನ್ಯಾಸ ಇರತಕ್ಕಂಥ ಚಿತ್ರಪಟ್ಟಿಗೆಗಳಿದೆ. ಹಾಗೆ ಕೃಷ್ಣನ ಸುತ್ತಲೂ ಏನು ಭಾಗವತದಲ್ಲಿ ಹೇಳಿರ್ತಕ್ಕಂಥದ್ದು ಇದೆಯೋ ಅಷ್ಟು ಸುಂದರವಾದ ಕೃಷ್ಣನ ಮೂರ್ತಿಯನ್ನು ನಾವು ಈ ದೇವಸ್ಥಾನದಲ್ಲಿ ನೋಡಬಹುದು. ಇತಿಹಾಸಗಾರರು ಹೇಳ್ತಾರೆ, ಹಾಸನ ಬೆಳವಾಡಿಯ ವೀರನಾರಾಯಣ ಬಿಟ್ಟರೆ ಹಾಸನ ಜಿಲ್ಲೆಯ ವೇಣುಗೋಪಾಲ ಸ್ವಾಮಿ ಇರತಕ್ಕಂಥದ್ದು ಹಾರನಹಳ್ಳಿಯ ವೇಣುಗೋಪಾಲ ಸ್ವಾಮಿ ಸುಂದರವಾಗಿದೆ ಅಂತ ಇತಿಹಾಸ ತಜ್ಞರ ಅಭಿಪ್ರಾಯವಾಗಿದೆ. ಹಾಗೆ ಲಕ್ಷ್ಮೀ ನೃಸಿಂಹರು ಬಹಳ ಆಕರ್ಷಣವಾಗಿದೆ. ಆ ಆಕರ್ಷಣವಾಗಿ ಆ ಗರ್ಭಪಾಲಿ ಇದ್ರ ಮೇಲೆ ಗರುಡ ಪೀಠದ ಮೇಲೆ, ಹಾಗೆ ದೇವಸ್ಥಾನದ ಪ್ರಭಾವಳೆಯ ಮೇಲೆ 10 ಅವತಾರಗಳನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗೆ ಲಕ್ಷ್ಮೀ ನೃಸಿಂಹದಲ್ಲಿ ಅಮೃತ ಕಲಶವನ್ನು ಕಾಣ್ಬೋದು. ಹಾಗೆ ಲಕ್ಷ್ಮೀ ನರಸಿಂಹರ ದ್ವಾರಬಂದಿಕೆಯ ಮೇಲೆ ವಿಶೇಷವಾದಿ ಲಕ್ಷ್ಮೀ ನರಸಿಂಹರ ಪರಿವಾರ ವಿಗ್ರಹ ಇದೆ, ಪ್ರಹ್ಲಾದ ಸ್ವಾಮಿಯವರು. ಹಾಗೆ ದಶಾವತಾರ, ಆಮೇಲೆ ಅದರ ಮೇಲೆ ಆ ದ್ವಾರಬಂದಿಕೆಯ ಮೇಲೆ ವಿಶೇಷವಾದ ನರಸಿಂಹರ ಚಿತ್ರಪಟ್ಟಿಗೆ, ಅದರ ಮೇಲೆ ದಶಾವತಾರ, ಅದರ ಮೇಲೆ ಇರ್ತಕ್ಕಂಥದ್ದು 8 ಅಷ್ಟಸಿದ್ಧಿಗಳನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ಹೊಯ್ಸಳರ ದೇವಸ್ಥಾನಗಳು ಇವತ್ತನ್ನು ಉಳಿಸುವಂಥ ಕಾರ್ಯಗಳು ಆಗಬೇಕಾಗಿದೆ. ಏಕೆಂದರೆ ನಮ್ಮ ಪರಂಪರೆ ಉಳಿದ್ರೆ ನಮ್ಮ ನಾಡು ಉಳಿಯುತ್ತೆ. ಹಾಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅನೇಕ ದೇವಸ್ಥಾನಗಳು ರಾಜ್ಯ ಪುರಾತತ್ವ ಮತ್ತು ಕೇಂದ್ರ ಪುರಾತತ್ವ ಇಲಾಖೆ ಆಡಳಿತದಲ್ಲಿ ಇದೆ. ರಾಜ್ಯ ಪುರಾತತ್ವ ಇಲಾಖೆಯ ದೇವಸ್ಥಾನಗಳನ್ನು ಸಂರಕ್ಷಣೆಗೆ ಮೊದಲನ ಆದ್ಯತೆ ಕೊಡಬೇಕು. ಸುಮಾರು 30ರಿಂದ 35 ದೇವಸ್ಥಾನಗಳು ಮುಜರಾಯಿ ಇಲಾಖೆ ಹಾಗೂ ರಾಜ್ಯ ಪುರಾತತ್ವ ಇಲಾಖೆಗೆ ಸೇರಿರುವಂಥದ್ದು. ಆ ದೇವಸ್ಥಾನಕ್ಕೆ ಸಂರಕ್ಷಣೆಗೆ ಜಿಲ್ಲಾಧಿಕಾರಿಗಳು, ತಾಲೂಕು ಆಡಳಿತ ತಕ್ಷಣ ಕ್ರಮ ಹರಿಸಬೇಕಾಗಿದೆ. ಒಂದು ಹಾಸನ ಜಿಲ್ಲೆಯ ಪ್ರವಾಸಿಯ ಸರ್ಕ್ಯೂಟ್ ಮಾಡಿದ್ರೆ ಹಾಸನ ಜಿಲ್ಲೆಯ ಎಲ್ಲ ದೇವಸ್ಥಾನಗಳನ್ನು ನೋಡುವ ಭಾಗ್ಯ ನಮಗೆ ದೊರೆಯುತ್ತೆ ಹೇಳಿ. ತಮ್ಮ ಹೆಸರು? ನಾಗೇಂದ್ರ. ಧನ್ಯವಾದಗಳು ಸರ್, ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನು ಕೊಟ್ಟರೆ. ಮತ್ತು ದೇಗುಲ ದರ್ಶನಕ್ಕೆ ಭಕ್ತರಿಗೆ ಟೈಮಿಂಗ್ಸು ಬೆಳಗ್ಗೆ 6ರಿಂದ 10 ಗಂಟೆ ತನಕ ದೇವಸ್ಥಾನ ಬೆಳಗ್ಗೆ ಪೂಜೆ ನಡೆಯುವ ಸಂದರ್ಭ. ಆ ಸಂದರ್ಭದಲ್ಲಿ ಬಂದೇ ಪೂಜೆ ಕಾರ್ಯಗಳು ನಡೆಯುತ್ತೆ. ನಂತರ ದೇವಸ್ಥಾನಕ್ಕೆ ಯಾರೇ ಬಂದರೂ ದೇವಸ್ಥಾನಕ್ಕೆ ತೆಗೆದು ದರ್ಶನ ಮಾಡುವಂಥ ವ್ಯವಸ್ಥೆ ಇದೆ. ಸಂಜೆ 4ರಿಂದ 6 ಗಂಟೆ ತನಕ ಮತ್ತೆ ಪೂಜೆ ಭಾಗ್ಯ ದರ್ಶನ ಇರುತ್ತೆ. ಯಾರೇ ಬಂದರೂ ಸಹ ನಮ್ಮನ್ನು ಭೇಟಿ ಮಾಡಿದ್ರೆ, ಯಾವುದೇ ಸಂದರ್ಭದಲ್ಲಿ ಬಂದರೂ ಸಹ ಪ್ರವಾಸಿಗರಿಗೆ ಪ್ರವಾಸಿ ಸ್ನೇಹಿಯಾಗಿ ಈ ನಾವು ಬರ್ತಕ್ಕಂಥ ಪ್ರವಾಸಿಗರಿಗೆ ದೇವಸ್ಥಾನದ ವೀಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ನಮಸ್ಕಾರ. ಹೊರಭಾಗದ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದೇವಸ್ಥಾನದ ಹೊರಭಿತ್ತಿಯ ವಿಗ್ರಹಗಳು ಹನುಮಂತ, ಶಂಖಚಕ್ರ ಗದಾ ಪದ್ಮೈಹಿ ಹನುಮಂತ, ದಕ್ಷಿಣಾಮೂರ್ತಿ, ಕೇಶವ, ನೃತ್ಯ ಸರಸ್ವತಿ, ವೈಕುಂಠ ಗರುಡ. ಈ ಕಡೆ ವೈಕುಂಠ ನಾರಾಯಣ, ಆಮೇಲೆ ಮಾಧವನ ಚಿತ್ರಗಳು, ಒಂದು ಬೇತಾಳನ ಚಿತ್ರಗಳು, ಇಲ್ಲಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣ, ಆಮೇಲೆ ಭೈರವ ಈ ಕಡೆ.
ಇದು ಭೈರವ ಮತ್ತು ಗೋವಿಂದನ ವಿಗ್ರಹಗಳು. ಆಮೇಲೆ ಕೃಷ್ಣ ಕಾಲಿಯ ಮರ್ದನ ಮಾಡ್ತಾ ಇರ್ತಕ್ಕಂಥದ್ದು. ರತಿಮನ್ವತ ಆ ಕಡೆ ಇರ್ತಕ್ಕಂಥದ್ದು. ಹಾಂ, ಅದ್ರ ಮಧ್ಯೆ ಪಾಂಡುರಂಗನ ವಿಗ್ರಹ. ಹಾಗೆ ಲಕ್ಷ್ಮಿ ನೃತ್ಯ ದುರ್ಗೆ, ಈ ಕಡೆ ನೃತ್ಯ ಡ್ಯಾನ್ಸಿಂಗ್ ದುರ್ಗೆ. ಹಾಂ, ದುರ್ಗೆ. ಮಹಿಷಾಸುರ ಮರ್ದಿನಿ, ಮಧುಸೂದನ, ತ್ರಿವಿಕ್ರಮ, 2 ಮಂಕೀಸ್, 1 ಜಾಕ್ ಫ್ರೂಟಿಗೆ ಗಲಾಟೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಂ, ಜಾಕ್ ಫ್ರೂಟು ಅದು ಹೇಳ್ತಾರೆ, ಹಳಸನಣ್ಣು ಅಂತಲೂ ಹೇಳ್ತಾರೆ. ಇದು ನರಸಿಂಹ, ಉಗ್ರ ನರಸಿಂಹ. ಇದು ಈ ಕಡೆ ಸ್ಥಾನಿಕ ಹರಿಹರ. ಆ ಕಡೆ ಮಧ್ಯ ಇರ್ತಕ್ಕಂಥ ಅದು ಸೈಡಲ್ಲಿ ಬಂದಿದೆ ನೋಡಿ ಅದು. ಈ ಕಡೆದು ಗೋವರ್ಧನಧಾರಿ ಕೃಷ್ಣ. ಈ ಕಡೆ ಶ್ರೀಧರನ ಮೂರ್ತಿ. ಮೇಲೆ ಇರ್ತಕ್ಕಂಥದ್ದು ಯೋಗ ನರಸಿಂಹ, ಧ್ಯಾನದಲ್ಲಿ ಇರ್ತಕ್ಕಂಥ ನರಸಿಂಹ. ಮೇಲೆ ಆ ಗೂಡುಗಳ ಮೇಲೆ ಇರ್ತಕ್ಕಂಥದ್ದು, ಗೋಪುರದ ಮೇಲೆ ಇರ್ತಕ್ಕಂಥದ್ದು. ಈ ಕಡೆ ಪದ್ಮನಾಭ, ಈ ಕಡೆ ನೃತ್ಯ ಗಣಪತಿ, ಗಾಯಕರಕ್ಕೊಂದು ನೃತ್ಯ ಪಾರ್ವತಿ. ಈ ಕಡೆ ದಾಮೋದರ. ಇದ್ರ ಮೇಲೆ ಲಕ್ಷ್ಮೀ ಮತ್ತು ನಾರಾಯಣರು ವಿಗ್ರಹ. ಇದು ಸಂಕರ್ಷಣ. ಇಲ್ಲಿರ್ತಕ್ಕಂಥದ್ದು ಗರುಡ. ವೀಣೆಯನ್ನು ನುಡಿಸ್ತಿರ್ತಕ್ಕಂಥ ಷಡ್ಭುಜ ಸರಸ್ವತಿ. ಇದಕ್ಕೆ ಸ್ಥಾನಿಕ ಬ್ರಹ್ಮ, ಅಕ್ಷಮಾಲ, ಸುಕ್ಸ್ರುವ, ಸೌಟು, ಪಾಶ, ಕಲಶ ಇರ್ತಕ್ಕಂಥದ್ದು. ಈ ಕಡೆದು ಬ್ರಹ್ಮದೇವರು, ಈ ಕಡೆ ಲಕ್ಷ್ಮಿ, ಈ ಕಡೆ ಇರೋದು ಪ್ರದ್ಯುಮ್ನ, ಅನಿರುದ್ಧ. ನೋಡಿ, ಶಿಲ್ಪಿ ಮಲ್ಲಿತಮ್ಮ ಶಿಲ್ಪಿ. ಇಲ್ಲಿ ಮೇಲೆ ವರಾಹ ಮೂರ್ತಿ. ಇಲ್ಲಿ ಪುರುಷೋತ್ತಮ. ಇಲ್ಲೂ ವಿಗ್ರಹ ಎಲ್ಲ ಕೆಳಗಡೆ ಮಲ್ಲಿತಮ್ಮನ ಹೆಸರುಗಳನ್ನು ನಾವು ಕಾಣ್ಬೋದು. ಅದೋಕ್ಷಜ. ಕೃಷ್ಣ ಗೋವರ್ಧನ ದಾನಿ ಇರ್ತಕ್ಕಂಥದ್ದು. ಇಲ್ಲಿ ವೇಣುಗೋಪಾಲ. ಇದೊಂದು ವಿಶೇಷವಾಗಿ ನಿಂತಿರುವ ನರಸಿಂಹ. ಇದು ಚತುರ್ವಿಂಶತಿ ಮೂರ್ತಿಗಳು. ಚತುರ್ವಿಂಶತಿ ಮೂರ್ತಿಗಳು ಎಲ್ಲ ಸಮಸ್ಥಾನದಲ್ಲಿ ನಿಂತಿರ್ತವೆ. 24 ಮೂರ್ತಿಗಳನ್ನ ಚತುರ್ವಿಂಶತಿ ಮೂರ್ತಿ. ಹಾಗೆ ಇಲ್ಲಿ ವಿಶೇಷ ಅಂದರೆ ಚತುರ್ಮೂರ್ತಿ ವಿಷ್ಣು, ಹಾಗೆ ಚತುರ್ಮೂರ್ತಿಯ ಲಕ್ಷ್ಮಿಗಳು ದೇವಸ್ಥಾನದ ಸುತ್ತ ಪತ್ನಿ ಅಲ್ಲಿ ವಿಶೇಷ ಇರ್ತದೆ. ಇಲ್ಲಿ ಹರಿಹರ, ಅಕ್ಷಮಾಲ ಆ ಕಡೆ ಇರ್ತಕ್ಕಂಥದ್ದು. ಆಮೇಲೆ ವೇಣುಗೋಪಾಲ, ಆ ಕಡೆ ಇರೋದು ಕೋದಂಡ ರಾಮ. ಆ ಸೈಡಲ್ಲಿದೆ. ಹಾಂ. ಇಲ್ಲಿ ಬಲಿ ಮತ್ತು ವಾಮನ ಚಿತ್ರಗಳು. ಬಲಗಾಲು ಎತ್ತಿರುವ ತ್ರಿವಿಕ್ರಮ. ಆಮೇಲೆ ಮಹಿಷಾಸುರ ಮರ್ದಿನಿ. ಅರ್ಜುನ ಮತ್ಸ್ಯಯಂತ್ರ ಭೇದ ಮಾಡ್ತಾ ಇರ್ತದು. ಇಲ್ಲಿರ್ತಕ್ಕಂಥದ್ದು ಜನಾರ್ದನ ಮೂರ್ತಿ. ಲಕ್ಷ್ಮೀನಾರಾಯಣರು. ಡ್ಯಾನ್ಸಿಂಗ್ ಲಕ್ಷ್ಮಿ, ಡ್ಯಾನ್ಸಿಂಗ್ ವಿಷ್ಣು. ಇದು ಷಡ್ಭುಜ ನೃತ್ಯ ಕೇಶವ ಇಲ್ಲಿರ್ತಕ್ಕಂಥದ್ದು. ಈ ಕಡೆ ಷಡ್ಭುಜ ನೃತ್ಯ ಕೇಶವ. ಲಕ್ಷ್ಮಿ ಮತ್ತು ವರಾಹ. ಕೃಷ್ಣನ ಮೂರ್ತಿಗಳು. ಯೋಗ ನರಸಿಂಹ ಇರ್ತಕ್ಕಂಥದ್ದು. ಲಕ್ಷ್ಮೀ ನರಸಿಂಹ. ಆಮೇಲೆ ವಿಶೇಷವಾಗಿ ಹೊಯ್ಸಳರು ದೇವಸ್ಥಾನ ಕಟ್ಟಬೇಕಾದ್ರೆ ಮಾಪನಗಳು ಅಂತ, ಅಳತೆಗಳು ಅಂತ, ಈ ಸ್ಕೇಲು ಎಲ್ಲ ದೇವಸ್ಥಾನ ವೀಕ್ಷಣೆ ಮಾಡಿದ್ರೆ ಇಲ್ಲಿ ಹೊಯ್ಸಳರ ಸ್ಕೇಲ್ ಇರ್ತದೆ. ಇದು ಮಾಪನ ಅಂತ, ಆಗಿನ ಕಾಲದ ಮಾಪನ ಉಪಯೋಗಿಸ್ತಾ ಇದ್ರು. ಅವರು ಸ್ಕೆಚ್ಚನ್ನು ಮಾಡಿಕೊಂಡು ಈ ಥರ ಮಾಪನ ಅಂದರೆ ಅಳತೆಗಳು, ಒಂದು ದೇವಸ್ಥಾನದ ಅಳತೆ ಹೇಗಿದೆ ಅನ್ನೋದನ್ನು ಸಹ ಆವಾಗಲೇ ಇದು ಕೆತ್ತಿರ್ತಕ್ಕಂಥದ್ದು. ಅನೇಕ ದೇವಸ್ಥಾನದಲ್ಲಿ ನಾವು ನೋಡಬಹುದು.
ಸರ್ ಈ ದೇಗುಲದ ಮೇಲೆ ಹಿಂದೆ ಏನಾದ್ರು ದಾಳಿ ನಡೆದಿದೆಯಾ? ಕೆಲವು ಕಡೆ ಎಲ್ಲ ಮುಖ ಎಲ್ಲ ದೇವ್ರು ಹಿಂದೆಲ್ಲ ನಡೆದಿದೆ ಹಿಂದೆಲ್ಲ ಮುಚ್ಚಿರುವಂತಹದ್ದು ಕೆಲವು ಕಂಬಗಳಲ್ಲಿ ಕಾಣುತ್ತೆ. ಆಮೇಲೆ ಅದನ್ನು ನಿಧಾನವಾಗಿ ಬಿಡಿಸಿರುವಂಥದ್ದು ಕಾಣುತ್ತೆ. ಓಕೆ ಓಕೆ, ಮಣ್ಣಿನಲ್ಲಿ ಮುಚ್ಚಿದ್ದು. ಓಕೆ, ಇದು ಸಂಪೂರ್ಣ ಇದೆ ಅಲ್ವಾ? ಕಲ್ಲೆಲ್ಲ ಸಂರಕ್ಷಣೆ ಆಗಿದೆ ದೇವಸ್ಥಾನ ಇದು. ಧನ್ಯವಾದಗಳು. ನಮಸ್ಕಾರ. ಸ್ನೇಹಿತರೆ, ದೇಗುಲದ ದರ್ಶನ ಆಯಿತು ಮತ್ತು ಅರ್ಚಕರಿಂದ ತುಂಬ ಒಳ್ಳೆಯ ಮಾಹಿತಿ ಕೂಡ ಸಿಕ್ತು. ಇವಾಗ ಇದೇ ಊರಿನಲ್ಲಿ ಸೋಮೇಶ್ವರ ದೇಗುಲ ಅಂತ ಇದೆ, ಅದರ ರಿನೋವೇಷನ್ ಕಾರ್ಯನೂ ಕೂಡ ನಡೀತಿದೆ. ಸೊ ಕೆಲಸ ಎಲ್ಲ ಹೇಗೆ ನಡೀತಿದೆ, ಏನು ಕತೆ, ಅದನ್ನು ಸ್ವಲ್ಪ ನೋಡಿಕೊಂಡು, ಈ ಊರಲ್ಲಿ ಕೆರೆ ಕೂಡ ಇದೆ, ಆರ್ನಳ್ಳಿ ಕೆರೆ, ನಾಗಾರ್ತಿ ಕೆರೆ ಅಂತಲೂ ಕರೀತಾರೆ, ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಉಂಟು. ಇವಾಗ ಸೋಮೇಶ್ವರ ದೇಗುಲದ ಹತ್ರ ಬಂದೆ. ಅದರ ಆಪೋಸಿಟ್ಟು ಸ್ವಲ್ಪ ಡೌನಿಗೆ ಬಂದರೆ ನಿಮಗೆ ಊರು ಒಳಭಾಗದಲ್ಲೇ ಇದೆ ಇದು ಕೂಡ ಸೋಮೇಶ್ವರ ದೇಗುಲ. ಇದ್ರ ಬಗ್ಗೆನೂ ಸಹ ಒಂದು ಇನ್ಫಾರ್ಮೇಷನ್ ಬೋರ್ಡ್ ಇದೆ. ರಿನೋವೇಷನ್ ಕೆಲಸಗಳು ನಡೀತಾ ಇದೆ. ಸೊ ನೋಡೋಣ ಹೇಗಿದೆ ಅಂದ್ಬಿಟ್ಟು ಟೆಂಪಲನ್ನು. ಫಸ್ಟಿಗೆ ನಾನು ನಿಮಗೆ ಅದರದ್ದು ಒಂದು ಏನು ಮುಖಮಂಟಪ ಇದೆ ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ. ನೋಡಿ, ಇದೇ ಎಂಟ್ರೆನ್ಸು. ಇಲ್ಲಿ ಲಾಕ್ ಆಗಿದೆ, ಈ ಕಡೆ ಓಪನ್ ಇದೆ, ಈ ಕಡೆ ಹೋಗ್ಬೋದು, ಈ ರೀತಿ ಇದೆ ನೋಡಿ. ಇದೇ ದೇಗುಲದ ಸ್ನೇಹಿತರೆ, ಕೆಲಸ ಎಲ್ಲ ನಡೀತಾ ಉಂಟು ನೋಡಿ, ರಿನೋವೇಷನ್ ಕೆಲಸ ನಡೀತಾ ಉಂಟು. ಆರನಹಳ್ಳಿಯ ಸೋಮೇಶ್ವರ ದೇಗುಲ ಈ ರೀತಿ ಉಂಟು. ನಾನು ಒಳಗೋಗಿ ನೋಡ್ತೀನಿ ಸ್ವಲ್ಪ ಹೇಗಿದೆ ಅಂತ. ಒಳಗೆ ಹೋಗ್ತಾ ಇದ್ದೀನಿ, ಹೇಗಿದೆ ನೋಡೋಣ ಅಂತ. ಇದು ಓಪನ್ ಆಗಿಬಿಟ್ಟಿದೆಯಲ್ಲ ಫುಲ್ಲು. ಕಂಬಗಳಿದೆ, ನವರಂಗ ತುಂಬಾ ಚೆನ್ನಾಗಿದೆ ಇದು ದೇವಸ್ಥಾನ. ಓಕೆ, ಎಲ್ಲ ರಿನೋವೇಷನ್ ಕೆಲಸಗಳು ನಡೀತಾ ಉಂಟು. ಗರ್ಭಗುಡಿಯಲ್ಲಿ ಶಿವಲಿಂಗ ಇಲ್ಲ. ತೋರಣ ನೋಡಿ, ಲಕ್ಷ್ಮಿ ಅನಿಸುತ್ತೆ. ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಏನು ಅಂತ. ಈ ಥರ ಇದೆ ನಂದಿಯ ವಿಗ್ರಹ ನೋಡಿ, ಚೆನ್ನಾಗಿದೆ. ದ್ವಾರಪಾಲಕರು. ಇದಂತೂ ಫುಲ್ ಓಪನ್ ಆಗಿದೆ. ಕಂಬಗಳು ನೋಡಿ, ವಾವ್, ಇದು ಭುವನೇಶ್ವರಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಕಂಬನೂ ಚೆನ್ನಾಗಿದೆ. ಬಾವುಲಿಗಳಿದೆ. ಎಂಟ್ರೆನ್ಸ್ ಬಾಗಿಲು ಪೂರ್ವಕ್ಕೆ ಅನಿಸುತ್ತೆ. ಈ ಕಂಬ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ನೋಡಿ, ಇದನ್ನು ತುಂಬ ಅದ್ಭುತವಾಗಿದೆ. ಚೌಕಾಕಾರದ ಭುವನೇಶ್ವರಿ. ಓಕೆ, ಇದು ಮುಖಮಂಟಪ. ಒಳಭಾಗದಲ್ಲಿ 9 ಭುವನೇಶ್ವರಿಗಳಿದೆ. ಈ ಕಡೆನೂ ಒಂದು. ಈ ದೇಗುಲಕ್ಕೆ ಏನು ಅಂತ ಅಂದರೆ 3 ಕಡೆ ಎಂಟ್ರೆನ್ಸ್ ಇದೆ. ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಮತ್ತು ಈ ಭಾಗದಲ್ಲಿ ಗರ್ಭಗುಡಿ ಇರ್ತಕ್ಕಂಥದ್ದು.
ಒಂದು ಸುಕನಾಸಿ ಗರ್ಭಗುಡಿ ನವರಂಗ 4 ಕಂಬಗಳು ಮತ್ತು ಅದು ಮುಖಮಂಟಪದಲ್ಲಿಯೂ ಸಹ ಒಂದು ಭುವನೇಶ್ವರಿ. ಟೋಟಲಾಗಿ 9, 10, 11, 12 ಭುವನೇಶ್ವರಿಗಳನ್ನು ಈ ದೇಗುಲ ಒಳಗೊಂಡಿದೆ. ಯಾವ ಊರು ನಿಮ್ಮದು? ನಮ್ಮದು ಅಲ್ಲಿಂದ ಬಂದಿರೋದಾ? ಓಕೆ. ನೋಡಿ, ರಿನೋವೇಷನ್ ಕೆಲಸ ಎಲ್ಲ ನಡೀತಾ ಇದೆಯಲ್ಲ, ಎಲ್ಲದಕ್ಕೂ ನಂಬರ್ ಹಾಕ್ಕೊಂಡಿರ್ತಾರೆ. ಯಾಕಂದರೆ ಅವು ಕರೆಕ್ಟಾಗಿ ಅದೇ ಸ್ಥಳಕ್ಕೆ ಜೋಡಣೆ ಆಗಬೇಕು, ಅದಲು ಬದಲು ಆಗಬಾರ್ದು ಅಂತ ಎಲ್ಲವನ್ನು ನೀಟಾಗಿ ಎಲ್ಲೆಲ್ಲ ಹಾಳಾಗಿದೆ ಅಲ್ಲಿ ಮಾತ್ರ ಬಿಚ್ತಿದ್ದೀರಾ ಅನಿಸುತ್ತೆ. ಎಲ್ಲ ಕಡೆನೂ ಬಿಚ್ಚಿ ಫುಲ್ಲು ಮತ್ತೆ ಹೊಸ್ತಿಗೆ ಕಟ್ಟದ? ಓಕೆ. ನೋಡಿ, ನಾನೊಂದು 2 years ಬ್ಯಾಕು ಕೂಡ ಬಂದಿದ್ದೆ. ಆವಾಗ ತೆಗೆದಿರುವಂಥ ವಿಡಿಯೋ ಕೂಡ ನನ್ನ ಹತ್ರ ಇದೆ. ನೋಡಿ, JCBನೆಲ್ಲ ಕರೆಸಿದ್ದಾರೆ. ಯಾಕಂದರೆ ಕಲ್ಲನ್ನೆಲ್ಲ ಎತ್ತೋದಕ್ಕೆ ಈಗಿನ ಕಾಲದಲ್ಲೆಲ್ಲ ಈ ರೀತಿ JCBಗಳು ಉಪಯೋಗ ಆಗುತ್ತವೆ. ಹಿಂದೆ ಎಲ್ಲ ಆನೆಗಳು, ಕುದುರೆ ಈ ಥರದ್ದೆಲ್ಲವನ್ನು ಭಾಳಷ್ಟು ಜನಗಳನ್ನು ಬಳಸ್ಕೊಂಡು ಆ ಕಲ್ಲನ್ನು ಎತ್ತಿಡ್ತಾಯಿದ್ರು ಅನಿಸುತ್ತೆ. ಇದೆಲ್ಲ ಕೆಳಗಿಂದ ವರ್ಕ್ ಮಾಡ್ಕೊಂಡು ಹೋಗಿದ್ದೀರಾ ನೀವು? ನೋಡಿ, ಇವರೆಲ್ಲ ಆಧುನಿಕ ಶಿಲ್ಪಿಗಳು. ಹಿಂದಿನ ಕಾಲದಲ್ಲಿ ಮಾಡಿದ್ದನ್ನು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಜೋಡಿಸೋದಕ್ಕೂ ಈಗಿನ ಕಾಲದವರಿಗೂ ಕಲೆ ಅನ್ನೋದು ಇರಬೇಕಲ್ಲ, ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್. ನೋಡಿ, ಈ ಕಡೆ ಎಲ್ಲ ಫುಲ್ಲು ರಿನೋವೇಷನ್ ಆಗ್ತಾ ಉಂಟು. ನೋಡಿ, ಒಳಗಡೆ ಮಣ್ಣು ಸಹ ಇರುತ್ತೆ. ನೋಡಿ, ಅಲ್ಲೆಲ್ಲ ಮಣ್ಣು ತುಂಬಿರ್ತಾರೆ. ಕಲ್ಲನ್ನು ಜೋಡಿಸಿ ಅದ್ರ ಮಧ್ಯೆ ಏನು ಗ್ಯಾಪ್ ಇರುತ್ತಲ್ಲ, ಅದ್ರ ಮಧ್ಯೆ ಎಲ್ಲ ಹಿಂದಿನ ಕಾಲದಲ್ಲಿ ಮಣ್ಣು ತುಂಬಿದ್ದಾರೆ. ಆ ಮಣ್ಣು ನೋಡಿ, 1000 ವರ್ಷದ ಹಿಂದಿನ ಮಣ್ಣು ಸ್ನೇಹಿತರೆ. ಇದು ಈಗಿಂದಲ್ಲ, 1000 ವರ್ಷದ ಹಿಂದಿನ ಮಣ್ಣು. ನಾನು ರಿನೋವೇಷನ್ ಆಗ್ತಾ ಇರೋ ಟೆಂಪಲಿಗೆ ಫಸ್ಟ್ ಟೈಮು ಬಂದಿರೋದು ಸ್ನೇಹಿತರೆ. ನಾನು ಭಾಳಷ್ಟು ಹೊಯ್ಸಳರ ಕಾಲದ ದೇಗುಲವನ್ನು ನೋಡಿದ್ದೀನಿ, ಬಟ್ ರಿನೋವೇಷನ್ ಎಲ್ಲ ಯಾವ ರೀತಿ ಮಾಡ್ತಿರ್ತಾರೆ ಅಂತ ಯಾವುದೇ ದೇಗುಲಕ್ಕೆ ಹೋದಾಗ ನೋಡಿರಲಿಲ್ಲ. ದಿಸ್ ಈಸ್ ದ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನಮ್ಮ ಹಾಸನ ಜಿಲ್ಲೆಯ ಹಾರನಹಳ್ಳಿಯ ಸೋಮೇಶ್ವರ ದೇಗುಲದ ರಿನೋವೇಷನ್ ಕಾರ್ಯ ನಡೀತಾ ಇದೆ. 2 years ಬ್ಯಾಕು ಈ ದೇಗುಲಕ್ಕೆ ಬಂದಾಗ ಅಳಿವಿನ ಅಂಚಿನಲ್ಲಿತ್ತು. ಆವಾಗೂ ಸಹ ವಿಡಿಯೋನ ನಾನು ಮಾಡ್ಕೊಂಡು ಹೋಗಿದ್ದೆ. ಕಾರಣಾಂತರಗಳಿಂದ ನನಗೆ ಆ ವಿಡಿಯೋನ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಆವಾಗೂ ಸಹ ನೋಡಿದ್ದೆ ಹೇಗಿತ್ತು ಅಂತ. ಅದ್ರ ಫೋಟೇಜಸ್ಸು ನನ್ನ ಹತ್ರ ಉಂಟು. ಇವಾಗ ಬಂದಿದ್ದೀನಿ ಇವತ್ತು. ಅಲ್ಲಿ ಕೇಶವನ ದೇಗುಲದ ದರ್ಶನ ತುಂಬಾ ಚೆನ್ನಾಗಾಯಿತು. ಅಲ್ಲಿನ ಅರ್ಚಕರು ಹೇಳಿದ್ರು ಇಲ್ಲಿ ರಿನೋವೇಷನ್ ಕಾರ್ಯ ನಡೀತಾ ಇದೆ, ಇದನ್ನು ಕೂಡ ನೋಡ್ಕೊಂಡು ಹೋಗಿ ಅಂತ. ಸೊ ಫೈನಲಿ ಬಂದಿದ್ದೀನಿ. ಕೆಲಸಗಳೆಲ್ಲ ನಡೀತಾ ಇದೆ. ಈ ಕಡೆ ಎಲ್ಲ ನೋಡಿ ಎಷ್ಟು ಹಂತವಾಗಿ ಅಚ್ಚುಕಟ್ಟಾಗಿ ಜೋಡಿಸ್ಕೊಂಡು ಹೋಗ್ತಿದ್ದಾರೆ. ಇನ್ನೂ ಹೆಚ್ಚಿಗೆ ಇನ್ನೂ ಒಂದು 500,000 ವರ್ಷಗಳ ಕಾಲ ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ದೇಗುಲ ನೋಡೋದಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಕಲೆ ಏನಿದೆ ಅದನ್ನು ಉಳಿಸ್ಕೊಂಡಷ್ಟು ಒಳ್ಳೆಯದು. ಸೊ ಹೊರಭಾಗದಲ್ಲಿ ತುಂಬಾ ಅದ್ಭುತವಾದಂತಹ ದೃಶ್ಯಾವಳಿಗಳಿದೆ. ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರಿನೋವೇಷನ್ ಮಾಡಿದ್ಮೇಲೆ ಎಲ್ಲ ಸಂಪೂರ್ಣವಾಗಿ ಕೆಲಸಗಳು ಮುಗಿದ ಮೇಲೆ ನಾನು ಇನ್ನೊಮ್ಮೆ ಈ ದೇಗುಲವನ್ನು ಬಂದು ನೋಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಗರ್ಭಗುಡಿಯಲ್ಲಿ ದೇವರಿಲ್ಲ, ಕೇಳ್ತೀನಿ ಇದೆಯಾ ಇಲ್ವಾ, ಏನು ಬೇರೆ ಕಡೆ ಏನಾದರೂ ಸ್ಥಳಾಂತರ ಮಾಡಿ ಇಟ್ಟಿದ್ದಾರ ಏನು ನೋಡಿ. ಈಗಿನ ಕಾಲದಲ್ಲಿ JCB ಕೆಲಸ ಹೇಗೆ ಮಾಡ್ತಿದೆ ಅಂತ. ಕಲ್ಲನ್ನೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಿದ್ದಾರೆ. ಆಗಿನ ಕಾಲದಲ್ಲಿ ಆನೆಗಳನ್ನು ಬಳಸ್ತಾಯಿದ್ರು, ಈಗ JCBನ ಬಳಸ್ಕೊತಾ ಉಂಟು. ಅಷ್ಟು ಹುಷಾರಾಗಿ ಇಳಿಸಿದ್ರು. ಸ್ನೇಹಿತರೆ ಕೆಲಸ ಎಲ್ಲ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಏನಾದರೂ ಕೊಡಿಸ್ಬೇಕು ಅನ್ನಿಸ್ತು. ಜ್ಯೂಸು ಕುಡಿತಾರಂತೆ. ಸೊ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ, ನೋಡ್ಬೇಕು ಎಲ್ಲಿ ಸಿಗುತ್ತೆ ಜ್ಯೂಸು. ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಜ್ಯೂಸ್ ಕೊಡ್ಸೋಣ ಅಂದ್ಬಿಟ್ಟು.
ಊಟ ಅಷ್ಟೊಂದೆಲ್ಲ ಕೊಡಿಸೋಷ್ಟು ಶಕ್ತಿ ಇಲ್ಲ ನನಗೆ. ದೇವ್ರು ಏನು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ಮಾಡ್ತಾ ಇದ್ದೀನಿ. ನನಗಿಷ್ಟ ಈ ಥರದ್ದೆಲ್ಲ. ನಮ್ಮ ತಂದೆಯವ್ರಿಗೂ ಈ ಥರ ಎಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು ಅಂದರೆ ಅವ್ರಿಗೂ ಸ್ವಲ್ಪ ಆಸಕ್ತಿ ಜಾಸ್ತಿ. ಎಲ್ಲೋ ನನಗೂ ಅದು ಸ್ವಲ್ಪ ಇದೆ ಅಂತ ಅನಿಸುತ್ತೆ. ಸೊ ಬರ್ತಾ ಉಂಟು, ಈಗ ಕೊಟ್ಟೋಗ್ತೀನಿ ಅವ್ರಿಗೆ. ಸೊ ಇನ್ನೊಂದು ಕಲ್ಲು ಎತ್ತುತ್ತಾ ಇದ್ದಾರೆ, ನಾನು ಆ ಕಡೆ ಹೋಗ್ಬಿಡ್ತೀನಿ. ಕೆಲಸ ನಡೀತಾ ಎತ್ತುತ್ತಾ ಉಂಟು. ಮಣ್ಣು ಕಣ್ಣಿಗೆಲ್ಲ ಬರ್ತಾ ಉಂಟು. ಸುತ್ತ ತೆಗಿಬೇಕಾ? ಮತ್ತೆ ಹಾಕ್ತೀರಾ? ಹಾಂ ಹಾಂ. ಇನ್ನು ವರ್ಷಾನ್ಗಟ್ಲೆ ಹಿಡಿಯುತ್ತಾ ಕೆಲಸ? ಇನ್ನೂ 5-6 ತಿಂಗಳು ಬಿಚ್ಚಿ. ನಾನು 2 ವರ್ಷದ ಹಿಂದೆ ಬಂದಿದ್ದೆ, ಆಗಿನ್ನ ಅದೇ ಆಳ್ ಬೆಳಂಗಿತ್ತು ಅಂತ ನೋಡ್ಕೊ ಹೋಗಿದ್ದೆ. ಹಾಂ ಹಾಂ ಹಾಂ. ಇದೆಲ್ಲ ಆಲ್ರೆಡಿ ಕೆಲಸ ಆಗಿದೆ ಈ ಸೈಡ್ ಎಲ್ಲ? ಅಂದರೆ ಫುಲ್ಲು ಬಿಚ್ಚಿಬಿಟ್ಟು ಜೋಡಿಸಿರೋದಾ? ಓಕೆ ಓಕೆ. ಹಾಂ ಹಾಂ. ಗಾರೆ ಕೆಲಸ ಎಲ್ಲ ಕಾಣ್ತಿದೆಯಲ್ಲ ಅಲ್ಲೆಲ್ಲ? ಓಕೆ ಓಕೆ. ಈ ಕಡೆ ಎಲ್ಲ ಕೆಲಸ ಆಗಿದೆಯಂತೆ ಸ್ನೇಹಿತರೆ, ಈ ಕಡೆಯಿಂದ ಕಟ್ಕೊಂಡು ಹೋಗ್ತಿದ್ದಾರೆ ಈ ಸೈಡು. ನಾನು ಇನ್ನೂ ಆಯಿಲ್ವೇನೋ ಅನ್ಕೊಂಡಿದ್ದೆ, ಗೊತ್ತಾಗ್ಲಿಲ್ಲ ನನಗೆ. ಓಕೆ. ನೀವೆಲ್ಲಿ ಅವರು? ಅರಸೀಕೆರೆ ಅವರಾ? ಅವ್ರು ಚಿತ್ರದುರ್ಗ ಅಂದ್ರು. ಓಕೆ. ನಾವು ಫಸ್ಟ್ ಇಂದಲೇ ಕೆಲಸ ಮಾಡಿದೀವಲ್ಲ, ಮೈಸೂರಲ್ಲಿ ಇದ್ದಾರೆ ಅವರು. ಓಕೆ. ಕಾಂಟ್ರಾಕ್ಟ್ ಕೊಟ್ಟು ಮಾಡಿಸ್ತಾ ಇರೋದ ಕೆಲಸನ? ಓಕೆ. ಜ್ಯೂಸ್ ತಂದಿದ್ದೀನಿ, ಕುಡೀರಿ ಆಯ್ತಾ ಎಲ್ಲ? ಓಕೆ. ನೋಡಿ ಈ ಕಡೆ ಎಲ್ಲ ಕೆಲಸ ಮಾಡಿದರೆ, ಇಲ್ಲೆಲ್ಲ ಕೆಲಸ ನಡೆದಿದೆ ಆಲ್ರೆಡಿ. ಸುಮಾರು 2 ವರ್ಷ ಆಯ್ತಂತೆ ಕೆಲಸ ಮಾಡೋಕ್ಕೆ ಹಿಡಿದು. ಕಾಂಟ್ರಾಕ್ಟ್ ಕೊಟ್ಟಿದ್ದಾರಂತೆ, ಮುಜರಾಯಿ ಇಲಾಖೆಯಿಂದ ಮಾಡಿಸ್ತಾ ಇರೋದು ಅಂತ ಹೇಳಿದ್ರು. ASI ಡಿಪಾರ್ಟ್ಮೆಂಟ್ ಇರಬೇಕು ಪ್ರಾಯಶಃ. ಜ್ಯೂಸ್ ಕುಡಿತಾ ಉಂಟು ಎಲ್ಲರೂ. ಇಲ್ಲೂ ಎಷ್ಟು ಕೆತ್ತನೆಗಳು ಎಷ್ಟು ಅದ್ಭುತವಾಗಿದೆ ಅಂತ. ಎಲ್ಲ ಕೆಲಸ ಮುಗಿಸಿದ್ದಾರೆ ಈ ಕಡೆಯಿಂದ ಎಲ್ಲ. ನಾನು ಹೊಸಲಿ ಬಂದಾಗ 2 ಇಯರ್ಸ್ ಬ್ಯಾಕ್, ಸುಮಾರು 2 ವರ್ಷ ಹತ್ತಿರ ಆಗಕ್ಕೆ ಬಂದಿದೆ ನಾನು ಬಂದು. ಗಿಡ ಗಂಟೆಗಳೆಲ್ಲ ಬೆಳೆದಿತ್ತು, ಅದೆಲ್ಲ ಕ್ಲಿಯರ್ ಆಗಿದೆ ಇವಾಗ ನೋಡಿ. ಹಲೋ, ಎಷ್ಟು ತಿಂಗಳಿಂದ ಕೆಲಸ ಮಾಡ್ತಿದ್ದೀರಾ? ನಾವು ಇಲ್ಲ 2 ಮಂತ್ಸ್ ಆಯ್ತು ಮೇಡಮ್. 2 ಮಂತ್ಸಿಂದ ಮಾಡ್ತೀವಿ. ಅಲ್ಲ, ಇದು ದೇವಸ್ಥಾನ ಕೆಲಸ ನಡೆಯಕ್ಕೆ ಹಿಡಿದು ಅಲ್ಲ 6 ಮಂತ್ ಎಬೋ ದಿನ ಕೆಲಸ ಮಾಡ್ತೀವಿ. ಹಾಂ, ದಿನ ಕೆಲಸ. ಭಾನುವಾರನು? ಹಾಂ, ಭಾನುವಾರನು. ಟೋಟಲಿ ರಜೆ ಇಲ್ಲ. ರಜೆ ಇದೆ. ತಮ್ಮದು ಯಾವ ಊರು? ನಮ್ಮದು ಹೊಸಪೇಟೆ. ಹೊಸಪೇಟೆಯಿಂದ ಬಂದಿದೆ. ಕೆಲವರು ಚಿತ್ರದುರ್ಗದಿಂದ, ಅರಸೀಕೆರೆಯಿಂದ ಅಂತೆಲ್ಲ ಹೇಳ್ತಾರೆ. ಇಲ್ಲ, ಅರಸೀಕೆರೆಯಿಂದ ಇಬ್ಬರಿದ್ದಾರೆ. ಓಕೆ. ಬಿಟ್ಟರೆ ಇನ್ನೆಲ್ಲ ಹೊಸಪೇಟೆ ನಮ್ಮದೆಲ್ಲ. ಇದೆಲ್ಲ ಈ ಕಡೆ ಎಲ್ಲ ಕೆಲಸ ಮುಗ್ದಿದೆ ಅಲ್ವಾ? ಹಾಂ, ಇದೆಲ್ಲ ಮೇನ್ ಎಲ್ಲ ಮುಗಿದಿದೆ ಮೇಡಮ್. ಮುಗ್ದಿದೆ. ಫಸ್ಟ್ ಹೊರಭಾಗದಲ್ಲಿ ಮಾಡ್ಕೊಂಡು ಹೋಗಿ ಕೊನೆಗೆ ಇಲ್ಲ ಮೇಡಮ್, ಇದು ಫಸ್ಟ್ ಮೇನ್ ಗೋಪುರ ಇದೆಯಲ್ಲ, ಶಿವ ಕೂತ್ಕೊಳ್ಳೋದು ಇದು. ಓಕೆ ಓಕೆ. ಇದನ್ನೆಲ್ಲ ಕಂಪ್ಲೀಟ್ ಆಗಿದೆ, ಇದೆಲ್ಲ ಕಂಪ್ಲೀಟ್ ಆಗಿದೆ. ಮತ್ತೆ ಆ ಕಡೆ ಎಲ್ಲ ರಿಟರ್ನ್ ಮಾಡ್ತಾ ಇದೀವಲ್ಲ, ಅದು ಮಾತ್ರ ಬಾಕಿ. ಬಾಕಿ. ಆ ಸೈಡ್ ಆದ್ರೆ ಮುಗೀತು. ಹಾಂ, ಸೈಡ್ ಆದ್ರೆ ಮುಗೀತು. ಇದು ಬೇಸ್ ಒಂದಿದೆ ಮೇಡಮ್. ಬೇಸ್ ಒಂದು ನೀಟ್ ಮಾಡ್ತೀರಾ ಮತ್ತೆ? ಬೇಸ್ ಒಂದು ಇವತ್ತು ಕೇಳಕತ್ತೀವಿ. ಓಕೆ. ಕಿತ್ಬಿಟ್ಟು ಮತ್ತೆ ಅದನ್ನ ಹಂಗೆ ಮತ್ತೆ ರಿಟರ್ನ್ ಆಗ ಮತ್ತೆ ಯಾವುದು ಹೊಸ ಕಲ್ಲುಗಳು ಯಾವುದೂ ಇಲ್ಲ, ಹಳೇದನ್ನೇ ಇದು ಮಾಡ್ತೀವಿ. ಹಳೇದೆ. ಮತ್ತೆ ಪ್ರಾಚೀನ ಇದ್ದು ಅಂದ್ರೆ ಅದೇ ಬರಬೇಕು. ಎಲ್ಲ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಏನು ಅದು ಏನು ಹಳೆತನವನ್ನ ಉಳಿಸ್ಕೊಟ್ಟೆ ಮಾಡಿದ್ದೀರಾ. ಹಾಂ ಮೇಡಮ್. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಆಂಜನೇಯ ಅಂತ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಸರಿ. ಗೋಪುರ ಎಲ್ಲ ನಂಬರ್ ಹಾಕೊಂಡೇ ಕೆಲಸ ಮಾಡಿರೋದು ಇದು ರೀತಿ. ತುಂಬ ಚೆನ್ನಾಗಿ ಇನ್ಫಾರ್ಮೇಷನನ್ನು ಕೊಟ್ಟರು. ಈ ಕಡೆ ಎಲ್ಲ ಮುಕ್ಕಾಲು ಭಾಗ ಕೆಲಸ ಆಲ್ಮೋಸ್ಟ್ ಮುಗ್ದಿದೆಯಂತೆ. ಆ ಕಡೆ ಭಾಗ ಒಳಭಾಗದಲ್ಲಿ ಕೆಲಸ ಬಾಕಿ ಇದೆಯಂತೆ. ಸೊ ಅದನ್ನೆಲ್ಲ ಮುಗಿಸಿದ ಮೇಲೆ ಈ ಹೊರಭಾಗದಲ್ಲೆಲ್ಲ ಸ್ವಲ್ಪ ಕಲ್ಲೆಲ್ಲ ತೆಗಿತಿದ್ದಾರೆ ನೋಡಿ. ಹಳೆ ಕಲ್ಲುಗಳೇನಿದೆ ಅದನ್ನು ಮತ್ತೆ ಹಾಗೆ ಹಾಕಿ ನೀಟಾಗಿ ಕೂರಿಸಿ, ಹೊರಭಾಗದಲ್ಲಿಯೂ ಸಹ ಕಲ್ಲೆಲ್ಲ ಹಾಕಿ ಫುಲ್ಲು ಈ ಟೆಂಪಲ್ ನೋಡೋದಕ್ಕೆ ಪ್ರವಾಸಿಗರಿಗೆ ತುಂಬಾ ಅದ್ಭುತವಾಗಿ ರೆಡಿ ಆಗ್ತಾ ಇದೆ. ಒಂದು ಮುಜರಾಯಿ ಇಲಾಖೆಗೆ ಇರ್ಬೋದು, ಪುರಾತತ್ವ ಇಲಾಖೆಗೂ ಸಹ ಒಂದು ಏನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹೋಗ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ.